ನಾವೆಂದರೆ ವರ್ಷಕ್ಕೊಂದ್ಸಲ ಇನ್ಸೂರೆನ್ಸು ಪರ್ಮೆಂಟು FC ಎಲ್ಲ ಮಾಡಿಸ್ತೀವಿ. ಏನು ಮಾಡಿಸ್ತಾರೆ ವೈಟ್ ಬೋರ್ಡಲ್ಲಿ? 15 ವರ್ಷಕ್ಕೊಮ್ಮೆ ಇರೋದು. ಅವ್ರೇನಾದ್ರು ಟ್ಯಾಕ್ಸ್ ಕಟ್ತಾರಾ? ಬಾಡಿಗೆ ಇಲ್ಲ, ಏನಿಲ್ಲ, ಒದ್ದಾಡ್ತಾ ಇದ್ದೀವಿ. ಅಂದರೆ ದಿನಕ್ಕೆ ₹1,000 ದುಡಿಯೋಕೆ ಆಗ್ತಾಯಿಲ್ಲ. ಎಲ್ಲ ಫ್ರಾಡ್ಗಳೇ. ಸೊ ನಾರ್ಮಲ್ ಆಗಿ ಓಲಾ, ಉಬರು ಮತ್ತೆ ಇವಾಗ ನಮ್ಮ ಯಾತ್ರೆ ಕೂಡ ಬಂತು. ಇದೆಲ್ಲ ಬಂದ ಮೇಲೆ ನಿಮ್ಮ ಆಟೋ ಡ್ರೈವರ್ಸ್‌ಗಳಿಗೆ ಏನು ಎಫೆಕ್ಟ್ ಆಗ್ತಾ ಇದೆ ಅಂದ್ರೆ ಎಷ್ಟು ಎಫೆಕ್ಟ್ ಆಗ್ತಿದೆ ಅಂತ ಅನ್ಸುತ್ತೆ? ಮೇಡಮ್ ನಮ್ಗಳಿಗೆ ಇವಾಗ ಬಿಸ್ನೆಸ್ ಇಲ್ಲ. ಇವಾಗ ಓಲಾದಲ್ಲಿ ಬೈಕ್ ಟ್ಯಾಕ್ಸಿ ಬಿಟ್ಟಿದ್ದಾನೆ, ಊಬರಲ್ಲಿ ಬೈಕ್ ಟ್ಯಾಕ್ಸಿ ಬಿಟ್ಟಿದ್ದಾನೆ, ಮತ್ತು ರ್ಯಾಪಿಡೋದಲ್ಲೂ ಬೈಕ್ ಟ್ಯಾಕ್ಸಿ ಬಿಟ್ಟಿದ್ದಾನೆ. ಬೈಕ್ ಟ್ಯಾಕ್ಸಿ ಬಿಟ್ಟಿರೋದ್ರೇನು ಅದು ಅನ್ಲೀಗಲ್, ಲೀಗಲ್ ಅಲ್ಲ. ನಾವೆಂದರೆ ವರ್ಷಕ್ಕೊಂದ್ಸಲ ಇನ್ಸೂರೆನ್ಸು ಪರ್ಮೆಂಟು FC ಎಲ್ಲ ಮಾಡಿಸ್ತೀವಿ. ಏನು ಮಾಡಿಸ್ತಾರೆ ವೈಟ್ ಬೋರ್ಡಲ್ಲಿ? 15 ವರ್ಷಕ್ಕೊಮ್ಮೆ ಇರೋದು. ಅವ್ರೇನಾದ್ರು ಟ್ಯಾಕ್ಸ್ ಕಟ್ತಾರಾ? ಹಂಗಾಗಿ ನಮ್ಮ ಆಟೋದವ್ರಿಗೆ ಫುಲ್ಲು ಏಟು ಬಿದ್ದಿದೆ, ಒತ್ತಡ ಇದೆ. ಬಾಡಿಗೆ ಇಲ್ಲ, ಏನಿಲ್ಲ, ಒದ್ದಾಡ್ತಾ ಇದ್ದೀವಿ. ಅಂದರೆ ದಿನಕ್ಕೆ ₹1,000 ದುಡಿಯೋಕೆ ಆಗ್ತಾಯಿಲ್ಲ. ಇವಾಗ ನೋಡಿ, ಬೆಳಗ್ಗೆ ಎದ್ದು ಗಾಡಿ ಲೈನ್ ಮೇಲೆ ಗಾಡಿ ಎತ್ಕೊಬಂದರೆ ಇಲ್ಲೇ ನೋಡಿ ಎಷ್ಟು ಗಾಡಿಗಳು ನಿಂತಿದೆ. ಸುಮ್ಮನೆ ಇದ್ರೊಂದು ರೌಂಡ್ ಹಾಕೊಬಂದ್ರೆ ಇಲ್ಲೇ ಅಂದ್ರೂ ಒಂದು 50-60 ಗಾಡಿ ಸಿಗುತ್ತೆ ಬರೀ ಇದೊಂದು ರೌಂಡಲ್ಲಿ. ಅಂದರೆ ಹಂಗಾಗಿದೆ ಬಿಸ್ನೆಸ್ಸು, ದುಡಿಯೋಕೆ ಆಗ್ತಾಯಿಲ್ಲ. ಇವಾಗ ನಮಗೆ ಆದಂಥ ಒಂದು ಕಮಿಟ್ಮೆಂಟ್ಗಳಿರುತ್ತೆ. ಇವಾಗ ಹೆಂಡ್ತಿ ಮಕ್ಳು, ಈಗ ನಮ್ಮದೇ ಬಿಡಿ, ನಾವು ಬ್ಯಾಚುಲರ್ ಇದ್ದೀವಿ. ಈಗ ಮದುವೆ ಆಗಿರೋರು ಫ್ಯಾಮಿಲಿ ಕತೆ ಏನು ಹೇಳಿ? ಹೆಂಡ್ತಿ ಮಕ್ಕಳು ನೋಡಬೇಕು, ಮಕ್ಳುಗಳು ಈಗ ಸ್ಕೂಲ್ ಫೀಸ್ಗಳು ಕಟ್ಟಬೇಕು. ಏನು ಮಾಡ್ತಾರೆ ಬಿಸ್ನೆಸ್ ಇಲ್ಲ ಅಂದಮೇಲೆ? ಇದನ್ನು ಫಸ್ಟು ಬೈಕ್ ಟ್ಯಾಕ್ಸಿ ಕ್ಯಾನ್ಸಲ್ ಮಾಡಬೇಕು, ಅದಾಯ್ತಾ? ಇವರು ಪ್ಲಾಟ್ಫಾರ್ಮ್ ಅಮೌಂಟ್ ಅಂತ ಕಟ್ ಮಾಡ್ತಾರೆ. ರ್ಯಾಪಿಡೋದಲ್ಲಿ ₹10 ಕಟ್ ಮಾಡ್ತಾನೆ ಒಂದು ದಿನಕ್ಕೆ, ನಮ್ಮ ಹತ್ರಲ್ಲಿ ₹25 ಕಟ್ ಮಾಡ್ತಾನೆ, ಊಬರಲ್ಲಿ ₹50 ಕಟ್ ಮಾಡ್ತಾನೆ. ಈ ಥರ ಕಟ್ ಮಾಡಿದ್ರೆ ಅವ್ರಿಗೆ ಒಂದು ದಿನಕ್ಕೆ ₹100 ಕೊಡಬೇಕಾಗುತ್ತೆ. ಪ್ಲಾಟ್ಫಾರ್ಮ್ ಫೀಸ್ ಅಂತ ಕಟ್ ಮಾಡ್ತಾರೆ, ಹೌದಾ? ಇಲ್ಲೇ ₹100 ಕೊಟ್ಬಿಟ್ಟವು, ನಾವು ದುಡ್ಡು ಸಂಪಾದನೆ ಮಾಡೋದೇನು? ನಾವು ಮಡಿಕೊಳ್ಳೋದೇನಕ್ಕೆ? ನಾವು ಬಂಡವಾಳ ಹಾಕಿರೋದೇನಕ್ಕೆ? ಒಂದು ಪಾಯಿಂಟ್ ಆಯಿತಾ? ಓಲಾನಲ್ಲಿ ಮೀಟ್ರ್ ರೇಟ್ಗಿಂತ ಕಡಿಮೆ ಕೊಡ್ತಾ ಇದ್ದಾನೆ. ಈಗ ಒಂದು ಬಾಡಿಗೆ ಹೋಯ್ತು ಅಂದರೆ ನನಗೆ ₹30 ₹40 ₹50ವರೆಗೂ ಕಡಿಮೆ ಕೊಡ್ತಾನೆ. ಒಂದೊಂದು ಬಾಡಿಗೆಯಲ್ಲಿ ಲಾಂಗ್ ಬಾಡಿಗೆ ಹೋಯ್ತು ಅಂದರೆ ₹100 ಕಡಿಮೆ ಕೊಡ್ತಾನೆ. ಇವಾಗ ನಾವು ಮೊದಲೇ ಬಿಸ್ನೆಸ್ ಇಲ್ಲ, ಪರಿಸ್ಥಿತಿ ಹಿಂಗಾಗಿದೆ ಅಂಥದ್ರಲ್ಲಿ ₹100 ಕಡಿಮೆ ಇಸ್ಕೊಂಡು ಹೋಗೋಕ್ಕಾಗುತ್ತಾ? ಮೀಟ್ರ್ ರೇಟ್ಗಿಂತ ಕಡಿಮೆ ಇಸ್ಕೊಂಡು ಹೋಗೋಕ್ಕಾಗುತ್ತಾ? ಮೊದಲು ನಾವು ಸಾರಿಗೆ ಅಧಿಕಾರಿಗಳಿಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ, ಆದ್ರೂ ಅವ್ರು ಎಚ್ಚೆತ್ಕೊಂಡಿಲ್ಲ. ದಿನ ನಮ್ಮದೇ ಆದಂಥ ಒಂದು ಮ್ಯಾಪ್ ಇಟ್ಟಿದ್ದೀವಿ, ಅದರಿಂದ ಅದು ಇದಾಗಿದೆ ಅಂತ ಹೇಳಿದ್ರು. ಒಂದು ವಾರ ರೆಡಿ ಆಗುತ್ತೆ ಅಂತ ಹೇಳಿದ್ರು, ಅದೂ ರೆಡಿ ಆಗಿಲ್ಲ. ಬರೀ ಈ ಥರ ಮಾಡ್ತಾಯಿದ್ದಾರೆ. ಆದರೆ ನಮ್ಮ ಆಟೋ ಡ್ರೈವರ್ಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗಿದೆ ಮೇಡಮ್. ಬಟ್ ಎಷ್ಟೊಂದು ಆಟೋ ನೋಡಿದ್ರೆ ಓಲಾ, ಉಬರ್ ಇದ್ರಲ್ಲೆಲ್ಲ ಆಟೋ ಜಾಯಿನ್ ಮಾಡಿದ್ದಾರೆ ತುಂಬಾ ಜನ. ನಾವು ಓಡಾಡ್ತೀವಲ್ಲ ಹಾಗಾಗಿ ಗೊತ್ತು. ಸೊ ಅವರಿಗೆಲ್ಲ ಆದರೆ ಲಾಭ ಇಲ್ದೇನೂ ಕೂಡ ಓಲಾ, ಉಬರಲ್ಲಿ ಕೆಲಸ ಮಾಡ್ತಿದ್ದಾರಂತ. ಮೇಡಮ್ ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ. ಈಗ ನಾನು ಮನೆಗೆ ಇವತ್ತು ಇಷ್ಟಂತ ದುಡ್ಡು ತೊಗೊಂಡೋಗಿ ಹೋಗಲೇಬೇಕು. ಇವತ್ತು ದುಡ್ದು ಇವತ್ತು ತಿನ್ನೋರು ಇದ್ದಾರೆ ನಮ್ಮ ಡ್ರೈವರ್ಗಳಲ್ಲಿ. ಅಂದರೆ ನಾನು ದುಡ್ಡು ತೊಗೊಂಡು ಹೋಗಲೇಬೇಕು, ವಿಧಿ ಇಲ್ಲ. ಈಗ ತಡೆಯಪ್ಪ ಇಷ್ಟಾದ್ರೂ ಸಿಗುತ್ತಲ್ಲ ನನಗೆ ಅನ್ನೋ ಪರಿಸ್ಥಿತಿ. ಈಗ ನನ್ನ ಪರಿಸ್ಥಿತಿ ಕೆಟ್ಟಿದೆ. ಆ ಪರಿಸ್ಥಿತಿ ಕೆಟ್ಟಿರೋದ್ರಿಂದ ನನಗೆ ಇಷ್ಟಾದರೂ ಸಿಗಲಿ, ಎಷ್ಟೋ ಜೀವನ ಸಾಗಿಸ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಮ ಡ್ರೈವರ್ಗಳು ಮಾಡ್ತಾಯಿದ್ದಾರೆ. ಅಂದರೆ ಇವಾಗ ಯಾವ ಥರ ಎಫೆಕ್ಟ್ ಏನು ಓಲಾ, ಉಬರಿಂದ ಇವಾಗ ನಿಮಗೆ ಮಿನಿಮಮ್ ಅಂದರೆ ₹200 ಬಿಲ್ ಆಯಿತು ಅಂತ ಅಂದ್ಕೊಳ್ಳಿ. ಸೊ ನಿಮಗೆ ಎಷ್ಟು ಸಿಗುತ್ತೆ? ಮೇಡಮ್ ₹200 ಅಂದರೆ ಈಗ ನಮಗೆ ₹200 170, 165, 175 ಈ ಥರ ಬಿಲ್ ಮಾಡ್ತಾನೆ ಓಲಾನಲ್ಲಿ. ಊಬರಲ್ಲಿ ಕಿಲೋಮೀಟ್ರ್ ₹10 ಲೆಕ್ಕದಲ್ಲಿ ಕೊಡ್ತಾ ಇದ್ದಾನೆ. ಮತ್ತು ಊಬರಲ್ಲಿ ಇನ್ನೊಂದು ಫಾಲ್ಟ್ ಆಗಿದೆ, ಕಾರ್ಗೂ ಆಟೋಗಿನ್ನ ಕಾರ್ಗೆ ಕಡಿಮೆ ಕೊಡ್ತಾ ಇದ್ದಾನೆ. ಇವಾಗ ಕಸ್ಟಮರ್ ಬುಕ್ ಮಾಡೋರು ಆಟೋ ಬುಕ್ ಮಾಡ್ತಾರಾ, ಕಾರ್ ಬುಕ್ ಮಾಡ್ತಾರಾ? ಆಟೋನೇ ಇದು ಕಾರೇ ಬುಕ್ ಮಾಡೋದು. ಈಗ ಕಾರ್ ಕಡಿಮೆ ಇದೆ, ಆಟೋದಲ್ಲಿ ಏನಕ್ಕೆ ಹೋಗೋಣ, ಕಾರಲ್ಲಿ ಹೋಗೋಣ ಬಿಡಿ ಅಂತ ಕಾರು ಚೇಸ್ ಮಾಡ್ತಾರೆ. ಹಂಗಾಗಿ ಆಟೋಗಳಿಗೆ ತುಂಬ ಬಿಸ್ನೆಸ್ ಕಡಿಮೆ ಆಗಿದೆ ಮೇಡಮ್. ಬಿಸ್ನೆಸ್ ನಡೀತಾ ಇಲ್ಲ. ಇವತ್ತು 1,500 ದುಡಿಯೋಕ್ಕಾಗ್ತಾಯಿಲ್ಲ ಪರಿಸ್ಥಿತಿ. ದಿನನಿತ್ಯ ನೀವೇ ನೋಡ್ತೀರಾ, ಇಲ್ಲೇ ಓಡಾಡ್ತೀರಾ, ಇಲ್ಲೇ ನೋಡ್ತೀರಾ ಎಷ್ಟು ಗಾಡಿಗಳು ನಿಂತಿರುತ್ತೆ, ನೋಡ್ತೀರಾ ನೀವೇ. ಹಂಗಾಗಿದೆ ಆಟೋ ಡ್ರೈವರ್ಗಳ ಪರಿಸ್ಥಿತಿ. ಇದು ಇದ್ರಲ್ಲಿ ನಿಮ್ಮ ಆಟೋ ಡ್ರೈವರ್ಸಲ್ಲೂ ಕೂಡ ಒಬ್ರು ಅಧ್ಯಕ್ಷರು ಅಂತ ಒಂದು ಮೇನ್ ಕ್ಯಾಂಡಿಡೇಟ್ ಅಂತೂ ಇದ್ದೇ ಇರ್ತಾರೆ. ಅವ್ರಿಗೆಲ್ಲ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀರಾ ನೀವು ಅವ್ರ ಹತ್ರ ಎಲ್ಲ? ಮೇಡಮ್ ಇದನ್ನೆಲ್ಲ ಮಾತಾಡಿದ್ದೀವಿ. ಅಧ್ಯಕ್ಷರ ಮುಖಾಂತರನೇ ನಾವು ಒಂದು ಯೂನಿಯನ್ ಮೆಂಬರೇನೆ. ಅಧ್ಯಕ್ಷರ ಮುಖಾಂತರನೇ ಸಾರಿಗೆ ಅಧಿಕಾರಿಗಳಿಗೆ ಒಂದು ಲೆಟರ್ ಅಲ್ಲಿ ಕೊಟ್ಟಿದ್ದಾರೆ. ಆದ್ರೂ ಅವರು ಒಂದು ವೀಕಲ್ಲಿ ನಾವು ರೆಡಿ ಮಾಡ್ತೀವಿ ಅಂತ ಸಂಸ್ಥೆಯವರು ಹೇಳಿದರು, ಆದರೂ ಮಾಡಿಲ್ಲ. ಅಧ್ಯಕ್ಷರಿಗೆ ಇದು ತಲುಪಿದೆ, ಸಾರಿಗೆ ಅಧಿಕಾರಿಗಳಿಗೂ ತಲುಪಿದೆ, ಆದರೆ ಅವರು ಕೆಲಸಗಳು ಮಾಡ್ತಾಯಿಲ್ಲ ಮೇಡಮ್ ಸಾರಿಗೆ ಅಧಿಕಾರಿಗಳು. ಈಗ ಡ್ರೈವರ್ಗಳು ಒಂದಿನ ಆದರೆ ಏನೋ ಒಂಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ. ಯಾವಾಗಲೂ ಅದೇ ತೊಂದರೆ ಆದರೆ ಸಾರಿಗೆ ಅಧಿಕಾರಿಗಳು ಇಮಿಡಿಯೇಟ್ಲಿ ಆಕ್ಷನ್ ತೊಗೋಬೇಕು. ಅದನ್ನು ಅವರು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ಹಂಗಾಗಿ ಅವರೂ ಕೆಲಸ ಮಾಡಬೇಕು ಡ್ರೈವರ್ ಪರ ಅಂತ ಕೇಳ್ತೀನಿ. ಬಟ್ ಇನ್ನೊಂದೇನಂದ್ರೆ ಎಷ್ಟೊಂದು ಆ್ಯಪ್ ಇದೆ, ಓಲಾ, ಉಬರ್, ಇವಾಗ ನಮ್ಮ ಹತ್ರ ಬಂತು, ರ್ಯಾಪಿಡೋ ಇದೆ. ಎಲ್ಲ ಆ್ಯಪ್ಸಲ್ಲೂ ಇದೇ ಥರ ಪ್ರಾಬ್ಲಮ್ಸ್ ಇದೆಯಾ ಅಥವಾ ಯಾವುದಾದ್ರೂ ಒಂದು ಆ್ಯಪ್ ಆದರೂ ಡ್ರೈವರ್ಸ್ ಪರ ಇದೆಯಾ ಅನ್ನೋದು? ಎಲ್ಲ ಫ್ರಾಡ್ಗಳೇ ಮೇಡಮ್.
ಇದು ಅಂತಲ್ಲ, ಎಲ್ಲರೂ ಅದೇ. ಆ ಆ್ಯಪ್ ಈಗ ಗೌರ್ಮೆಂಟಿಂದನೇ ಒಂದು ಆ್ಯಪ್ ಬಿಡ್ತೀನಿ ಅಂದ್ರೆ ಇನ್ನೂ ಬಿಟ್ಟಿಲ್ಲ. ಅದು ಬಿಟ್ಟರೆ ನಮ್ಮ ಡ್ರೈವರ್ಸ್ಗಳಿಗೆ ಆಗಲಿ ಸಾರ್ವಜನಿಕರುಗಳಿಗೆ ಆಗಲಿ ಒಳ್ಳೆಯದಾಗುತ್ತೆ. ಬಟ್ ನಾವು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ, ಗೌರ್ಮೆಂಟ್ ಆ್ಯಪ್ಗೋಸ್ಕರ. ಅದು ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಬೀಟ್ ಪ್ಲಸ್ ಕರ್ನಾಟಕ.